ಅಪ್ಪು ನೋಡಿ ಗೈಸ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಒಂದು ಬಜೆಟ್ ಶಾಪಿಂಗ್ ವ್ಲಾಗ್. ನಾ ಏನು ಹೇಳಿದ್ದೆ ಇಡೀ ವ್ಲಾಗಲ್ಲಿ ಒಂದು ಮಾತು ಹೇಳಿಲ್ಲ. ಅವಳು ತಗೊಬೇಕಾದ್ರೂ ನಾನೇ ಬಾರ್ಗೇನ್ ಮಾಡಬೇಕು, ನಾನು ತಗೋಬೇಕಾದ್ರೂ ನಾನೇ ಬಾರ್ಗೇನ್ ಮಾಡಬೇಕು. 50 ರೂಪಾಯಿ 45 ರೂಪಾಯಿ ಕೊಟ್ಟಿದ್ದಾರೆ. ನಾನು ಹೇಳಿದಾದ್ರೂ ಅರ್ಥ ಆಗ್ತಿದೆಯಾ ನಿಮಗೆ? ಸ್ವಲ್ಪನಾದ್ರೂ ಅರ್ಥ ಆಗುತ್ತಾ ಕನ್ನಡ? ಬರೋದೇ ಇಲ್ಲ, ಚೂರು ಬರೋಲ್ಲ. ಈಗ ಸದ್ಯಕ್ಕೆ ಹೊರಡ್ತಿದ್ದೀವಿ. ಇನ್ನು ನನ್ನ ಹತ್ರ 50 ರೂಪಾಯಿ ಇದೆ, ಇವಳ ಹತ್ರ 30 ರೂಪಾಯಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಒಂದು ಸಖತ್ತಾಗಿರೋ ಕಂಟೆಂಟ್ ಜೊತೆ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ಅಂತ. ಸೊ ಇವತ್ತು ವ್ಲಾಗ್ಗೆ ನನ್ನ ಜೊತೆ ಜಾಯ್ನ್ ಆಗಿರೋದು ಆಲ್ಮೋಸ್ಟ್ ನನ್ನ 13 ವರ್ಷದ ಫ್ರೆಂಡು. 13 ವರ್ಷದಿಂದ ನನ್ನ ಜೊತೆಗೆ ಇದ್ದಾಳೆ. ಸೊ ಅವಳು ಬೇರೆ ಯಾರೂ ಅಲ್ಲ, ಮಿಸ್ ಪೂಜಾ. ಸೊ ಓಕೆ ಗೈಸ್, ಇವತ್ತಿನ ವೀಡಿಯೋ ಏನು ಅಂದರೆ ಒಂದು ಸಖತ್ತಾಗಿರೋ ಚಾಲೆಂಜ್ ಜೊತೆಗೆ ಬಂದಿದ್ದೀನಿ. ಈ ಚಾಲೆಂಜ್ ಏನು ಅಂದರೆ ತಮ್ಮನೇನು ಆಲ್ರೆಡಿ ನೋಡಿರ್ತೀರಾ, ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ 100% ಶಾಪಿಂಗ್ ಮಾಡೋಕ್ಕೆ. ಸೊ ಯಾಕೆ ಒಂದು ಚಾಲೆಂಜ್ ಮಾಡಬಾರ್ದು, ಒಂದು ಬಜೆಟ್ ಶಾಪಿಂಗ್ ವ್ಲಾಗ್. ಏನು ಅಂದರೆ ಇವಳಿಗೂ ಗೊತ್ತಿಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ. 500 ರೂಪಾಯಿ, ಅವಳು 500 ರೂಪಾಯಿ ಶಾಪ್ ಮಾಡಬೇಕು, ನಾನು 500 ರೂಪಾಯಿ ಶಾಪ್ ಮಾಡಬೇಕು. ಬಟ್ ಯಾರು 500 ರೂಪಾಯಲ್ಲಿ ಜಾಸ್ತಿ ಶಾಪಿಂಗ್ ಮಾಡ್ತಾರೆ ಆ್ಯಂಡ್ 1 ರೂಪಾಯಿನೂ ಉಳಿಬಾರ್ದು. 500 ರೂಪಾಯಲ್ಲಿ ಕಂಪ್ಲೀಟಾಗಿ 500 ರೂಪಾಯಿನ ಯೂಸ್ ಮಾಡ್ಕೊಬೇಕು. ಸೊ 500 ರೂಪಾಯಿನ ಯಾರು ಕಂಪ್ಲೀಟಾಗಿ ಯೂಸ್ ಮಾಡ್ಕೊತಾರೆ ಅನ್ನೋದೇ ಚಾಲೆಂಜು. ಆ್ಯಂಡ್ ಅದಕ್ಕೆ ಸ್ವಲ್ಪ ರೂಲ್ಸ್ಗಳಿದ್ದಾವೆ ಕೆಲವೊಂದು. ರೂಲ್ ನಂಬರ್ 1 ಏನು ಅಂದರೆ, ನಾವು ಯಾವುದೇ ಅಂಗಡಿಗೆ ಹೋದರೂ ಬಾರ್ಗಿನ್ ಮಾಡಲೇಬೇಕು. ಓಕೆನಾ? ಅವ್ರು ಕೇಳಿದ ರೇಟಿಗೆ ಕೊಟ್ಟು ತಗೊಂಬರಂಗಿಲ್ಲ, ಬಾರ್ಗಿನ್ ಮಾಡಲೇಬೇಕು. ಆಮೇಲೆ ರೂಲ್ ನಂಬರ್ 2, ನೀನು ಫಸ್ಟ್ ಹೋಗ್ತೀಯಾ, ಆಮೇಲೆ ನಾನು ಹೋಗ್ತೀನಿ. ಯಾಕಂದರೆ ನೀನು ಮಾಡಿರಂಗಿಲ್ಲ, ನಾನು ಏನು ತಗೊಳಂಗಿಲ್ಲ, ನಾನು ಮಾಡಿರಂಗಿಲ್ಲ, ನೀನೇನು ತಗೊಂಬಾರ್ದು. ಸೊ ಇದು ರೂಲ್ಸ್ ಆಗಿರುತ್ತೆ. 2 ರೂಲ್ಸು. 1, ಬಾರ್ಗಿನ್ ಮಾಡಬೇಕು ಆ್ಯಂಡ್ ಅವಳು ಶಾಪ್ ಮಾಡಿರೋ ಕಡೆ ನಾನು ಮಾಡೋಂಗಿಲ್ಲ. ಸೊ ಫಸ್ಟ್ ಅವಳು ಮಾಡ್ತಾಳೆ, ಇಲ್ಲ ನಾನು ಮಾಡ್ತೀನಿ, ಆ ಥರ ಆಗಿರುತ್ತೆ. ಸೊ ನೋಡೋಣ. ಯಾಕೆ ಇದನ್ನೆಲ್ಲ ಇಲ್ಲೇ ಹೇಳ್ತಿದ್ದೀನಿ, ಮನೇಲಿ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ, ನಾನಂತೂ ಚಿಕ್ಕಪೇಟೆಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆ್ಯಂಡ್ ಅಲ್ಲೋಗಿ ರೋಡ್ ಮುಂದೆ ಕ್ಯಾಮ್ರಾ ಹಿಡ್ಕೊಂಡು ನಾನು ಹೆಂಗೆ ವ್ಲಾಗ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಅದಕ್ಕೆ ಇಂಟ್ರೊಡಕ್ಷನ್ ಎಲ್ಲ ಇಲ್ಲೇ ಕೊಡ್ತಾ ಇದ್ದೀನಿ. ಸೊ ಇಲ್ಲಿಂದ ಹೋದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಗೈಸ್, ಸದ್ಯಕ್ಕೆ ಚಿಕ್ಕಪೇಟೆಗೆ ಬಂದಿದ್ದೀವಿ. ಆಯಿತು ಮೇಡಮ್, ಚಿಕ್ಕಪೇಟೆಗೆ ಬಂದಿದ್ದೀವಿ. ಸೊ ನಾವು ಬಂದಿದ್ದ ಮೇನ್ ಉದ್ದೇಶ ಕೆಲಸ ಮುಗಿಸಿ ಇವಾಗ ನಮ್ಮ ಕಂಟೆಂಟ್ ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗೋಣ. ಏನೇನು ತೊಗೊತೀವಿ ಅಂತ ನೋಡೋಣ. ಬಿಸಿಲು ಅಂದರೆ ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ. 500 ಶಾಪಿಂಗ್ ಮಾಡಬೇಕಂದ್ರೆ ಬ್ಯಾಗಿಗೆಲ್ಲ ಹೋಗ್ಬಾರ್ದು, ಚಿಕ್ಕ ಐಟಮ್ಸ್ ತಗೋಬೇಕು. ಯಾರು ಜಾಸ್ತಿ ತಗೋತೀವಿ ಅಂದರೆ ಎಲ್ಲ ಕಡೆ ಸುತ್ತಾಡಿ ಫಸ್ಟು ಶಾರ್ಟ್ ಕುರ್ತಿ ತಗೋಣ ಅಂತ ಬಂದಿದ್ದೀವಿ. ಡಿಸ್ಕೌಂಟ್ ಇಲ್ವಾ? ಫಿಕ್ಸ್ ರೇಟ್. ಆ್ಯಕ್ಚುಲಿ ತುಂಬ ಸುತ್ತಾಡ್ತಾನೆ ಇದ್ದೀವಿ, ಬಟ್ ಇದುವರೆಗೂ ಏನೂ ತಗೊಂಡಿಲ್ಲ. ಬಾಟಲ್ ಕೇಳೋಣ ಎಷ್ಟಿದೆ ಅಂತ. ರೇಟ್ ಇದು ಎಷ್ಟಿದು? ಓಪನ್ ಮಾಡಿ ನೋಡೋಣ. ಒಳಗಡೆ ಗ್ಲಾಸು. ಹೌದಾ? ಇದಕ್ಕೆ ಹೋಗ್ತಾರ ಏನೋ ಇದೆ ಇದ್ರೊಳಗಡೆ. ಕಡಿಮೆ ಮಾಡ್ಕೊಡಿ ಪ್ಲೀಸ್. 200 ರೂಪಾಯಿನೇ ಗೊತ್ತು. ಗೈಸ್, 50 ರೂಪಾಯಿ 45 ರೂಪಾಯಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಫೈನಲಿ ಒಂದು ಐಟಮ್ ಆದರೂ ತಗೊಂಡ್ವಿ. 3 ರೌಂಡ್ ಸುತ್ತಾಡಿದ್ದೀವಿ, 1 ರೌಂಡಲ್ಲ. ನೋಡಿದ್ಯಾ ಬಾರ್ಗಿನ್ ಹೆಂಗೆ ಮಾಡೋದು ಅಂತ? ಗೊತ್ತಾಯ್ತು. ಇವ್ರ ಅಪ್ಪಂಗೆ ಸ್ವೆಟ್ರ್ ತಗೊತಾಳೆ. ಸೈಜು ಏನು ಸೈಜ್? ಡಬಲ್. ನೀನು ತಗೋಬೇಕಾದ್ರೂ ನಾನೇ ಬಾರ್ಗಿನ್ ಮಾಡಬೇಕು, ನಾನು ತಗೋಬೇಕಾದ್ರೂ ನಾನೇ ಬಾರ್ಗಿನ್ ಮಾಡಬೇಕು ಅಂದರೆ ಕೇಳು. ಒಂದ್ಸತಿ ಕೇಳಿ ಸುಮ್ಮನೆ. ಎಷ್ಟು ಕೊಡ್ತೀರಂಗ? ಫಿಕ್ಸ್ ರೇಟಾ? ಕಡಿಮೆ ಮಾಡಲ್ವಾ? ಏನು ಸರ್, ನೀವು ಕಡಿಮೆ ಮಾಡಿಕೊಡ್ತೀರಾ? ಡಿಸ್ಕೌಂಟಲ್ಲಿ ಕೊಡಬೇಕು. ಇದೇ ಚಾನ್ಸ್, ಬೇರೆ ಏನಾದ್ರು ತಗೋ. ಏನಂದರೆ ಇವಳಿಗೆ ಬಾರ್ಗಿನ್ ಮಾಡೋಕ್ಕೆ ಭಯ. ನಮಗೆ ಹಿಂದಿ ಬರಲ್ಲ ಸರ್, ಕನ್ನಡದಲ್ಲಿ ಹೇಳಿ. ಓಕೆ ಗೈಸ್, ನೀವೀಗ ಇದನ್ನ 15 ರೂಪಾಯಿನಾ? 10 ರೂಪಾಯಿ. ನಂಗೆ ನೀವು 1 ರೂಪಾಯಿನಾದ್ರೂ ಕಡಿಮೆ ಮಾಡಬೇಕು. ಮಾಡ್ತೀರಾ ಅಂದರೆ ತಗೊಳ್ತೀನಿ, ಯಾಕಂದರೆ ನಾವು ಬಾರ್ಗಿನ್ ಮಾಡಲೇಬೇಕು ಯಾವ ಅಂಗಡಿಗೆ ಹೋದ್ರೂ. ಆಗುತ್ತಾ? ಓಕೆ, ಕೊಡ್ತಾರಂತೆ. ಅದಕ್ಕೆ ನಾನು ಇದೊಂದು ಸ್ಟಿಕ್ಕರ್ ತೊಗೊಳ್ತಾ ಇದ್ದೀನಿ. ಏನಂದರೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗ್ತಿದೆ ಗೈಸ್, ಬಟ್ ನಿಜವಾಗ್ಲೂ ಚೆನ್ನಾಗಿ ಮಾತಾಡ್ತಿದ್ದಾರೆ. ನಾನು ಹೇಳಿದಾದ್ರೂ ಅರ್ಥ ಆಗ್ತಿದೆಯಾ ನಿಮಗೆ? ಸ್ವಲ್ಪನಾದ್ರೂ ಅರ್ಥ ಆಗುತ್ತಾ ಕನ್ನಡ? ಬರೋದೇ ಇಲ್ಲ, ಚೂರು ಬರೋಲ್ಲ. ಮತ್ತು ಹೆಂಗೆ ವ್ಯಾಪಾರ ಮಾಡ್ತೀರಾ? ನಮ್ಮ ಥರ ಹಿಂದಿ ಬರದೇ ಇರೋರು ಬಂದರೆ ಅವ್ರವ್ರು ಬರ್ತಾರೆ. ಟೋಟಲ್ ಪ್ರೈಸ್ ಎಷ್ಟಾಯಿತು? ಅಲ್ಲ, 9 ರೂಪೀಸ್ ಅವ್ರು ಮಾಡಿದ್ಲು. ನಂದು ನಾನು ಮಾಡಿದೆ 9 ರೂಪೀಸ್. 100 ರೂಪೀಸು 100 ರೂಪೀಸ್ ಮಾಡ್ತೀನಿ. 100 ರೂಪಾಯಿ ಮಾಡಿ. ಹಾಂ ಮಾಡು.
ಇದಕ್ಕೆ ಎಷ್ಟಿರ್ಬೋದು? ಅದು ನಿಮಗೆ ಇರುತ್ತೆ 1100 ರೂಪಾಯಿ. 1100. ಹಾಂ. ಇದು ಅದು ನಿಮಗೆ ಇರುತ್ತೆ 1200. ಮೆಟಲ್ ನೋಡಿ, ಮೆಟಲ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಕೊಟ್ಟೆ ನಾನು ಹೈಬ್ರಿಡ್ ಪೆನ್ಸಿಲ್. ಹಾಂ, ಟೋಟಲ್ ಎಷ್ಟಾಯಿತು? ಎಷ್ಟು? 100 ರುಪೀಸ್. 120 ಅಂತ ಹೇಳಿದ್ರು, 20 ಡಿಸ್ಕೌಂಟ್ ಮಾಡಿ 100 ರುಪೀಸ್ ಕೊಟ್ಟೆ ನೋಡಿ. ಪರವಾಗಿಲ್ಲ, ಅಟ್ಲೀಸ್ಟು 20 ರೂಪಾಯಿ ಕಡಿಮೆ ಮಾಡಿಸಿದ್ದಾಳೆ. ಕಡಿಮೆ ಇಲ್ವಾ? ಕಡಿಮೆ ಮಾಡಲ್ವಾ? ಮಾಡಲ್ವಾ? ಚೆನ್ನಾಗಿದೆಯಾ? ಕಲರ್ ಚೆನ್ನಾಗಿದೆ. ಫೋನ್ಪೇ ಆ್ಯಕ್ಚುಲಿ ನಮ್ಮ ರೂಲ್ನ ನಾವು ನಮ್ಮದೊಂದು ರೂಲ್ನ ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಯಾಕಂದರೆ ಚಿಕ್ಕಪೇಟೆಯಲ್ಲಿ ಯಾರೂ ಬಾರ್ಗನೆ ಮಾಡ್ತಿಲ್ಲ, ಎಲ್ಲ ಫಿಕ್ಸ್ ರೇಟ್ ಅಂತ ಹೇಳ್ತಿದ್ದಾರೆ. ಸೊ ಬ್ಯಾಗ್ಸ್ ನೋಡಿ ಅಲ್ಲಿ ಬಂದಿದೆ. ಬಾರ್ಗೇನ್ ಮಾಡೋದು ಕ್ಯಾನ್ಸಲ್. ಓಕೆ, ಈಗ ಇಲ್ಲೊಂದು ಟಾಪ್ ತಗೊಂಡು 250, ಅವ್ರು 1 ರೂಪಾಯಿನೂ ಕಡಿಮೆ ಮಾಡಲಿಲ್ಲ. ಬ್ಯಾಗ್ಸ್ ನೋಡೋಣ. ಹಾಂ, ನೆಕ್ಸ್ಟು ಬ್ಯಾಗ್ ನೋಡ್ಬೇಕಂತೆ. ಒಟ್ಟು ನಿಮ್ದು ಎಷ್ಟಾಯ್ತಕ್ಕ? ಎಷ್ಟಾಯಿತು? 350 ಆಯ್ತಲ್ಲ. 10 ರುಪೀಸ್ನು ಕಡಿಮೆ ಮಾಡಲಿಕ್ಕೆ ಬಾರ್ಗೇನ್ ಅಂದರೆ ನಾವೇನು 100 ರೂಪಾಯಿ 200 ರೂಪಾಯಿ ಬಾರ್ಗೇನ್ ಮಾಡ್ತಿದ್ದೀವಾ? 5 ರೂಪಾಯಿ ಕಡಿಮೆ ಮಾಡಿ ನಮಗೆ ವೀಡಿಯೋಗೋಸ್ಕರ ಅಟ್ಲೀಸ್ಟ್ 5 ರೂಪಾಯಿ 5 ರೂಪಾಯಿನ ಬಾರ್ಗೇನ್ ಕೊಡಲ್ಲ ಅಂತಾರೆ. ಪೂಜೆಗೆ ಎಲ್ಲ ದುಡ್ಡನ್ನು ಖಾಲಿ ಮಾಡೋಂಗಿದ್ದಾಳೆ. ನನ್ನ ಪೇಷನ್ಸೇ ಹೋಗಿದೆ ಆ್ಯಕ್ಚುಲಿ. ನಾವೆಲ್ಲೂ ಖರ್ಚು ಮಾಡಿರೋದು ಎಷ್ಟು? 51 ರೂಪಾಯಿ ಮಾತ್ರ. 5 ರೂಪಾಯಿ 51 ರೂಪಾಯಿ ಅಲ್ಲ, 50 ರುಪೀಸ್ 45 ರುಪೀಸ್ ಕೊಟ್ಕೊಂಡು ತೊಗೊಂಡು ಬಾಟಲು, ಸ್ಟಿಕ್ಕರು, ಸ್ಟಿಕ್ಕರ್ 2 ಐಟಮ್ ತಗೊಂಡ್ರೆ ನಾನಿನ್ನು 54 ರುಪೀಸ್ ಅಷ್ಟೇ. ವಾವ್ 20 ಆಯ್ತಲ್ಲ. ಹಸ್ವಾಗ್ತಿದೆ. ಸೊ ಎನರ್ಜಿ ಬೇಕು, ಅದಕ್ಕೋಸ್ಕರ ವಾಟರ್ ಮೆಲನ್ ತಿನ್ನೋಣ. ವಾಟರ್ ಮೆಲನು 5 ರೂಪಾಯಲ್ಲೇ ಇನ್ಕ್ಲೂಡ್ ಮಾಡ್ತಿದ್ದೀನಿ. ಸೊ 60 ರೂಪಾಯಿ ಖರ್ಚು ಮಾಡಿದೆ. 4ನೇ ಸಲ ಇದೇ ರೋಡಿಗೆ ಬಂದಿದ್ವಿ. ಆಮೇಲೆ ಆ್ಯಕ್ಚುಲಿ ನಾನೇ ಶಾಪಿಂಗ್ ಮಾಡಬೇಕು. ಎಷ್ಟು ದುಡ್ಡು ಉಳಿದಿದೆ ಅಂತ ಇನ್ನೂ ಗೊತ್ತಿಲ್ಲ. ಎಷ್ಟು ಉಳಿದಿದೆ ನಂದು? ಎಷ್ಟಾಯಿತು? ಆಮೇಲೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ಎಲ್ಲ ಏನು ತಗೊಂಡು ಫಿಕ್ಸ್ ರೇಟು ಬಾರ್ಗಿನ್ ಮಾಡೋಕ್ಕೆ ಆಗ್ತಿಲ್ಲ ಗೈಸ್. ಸೊ ಅದನ್ನು ಕ್ಯಾನ್ಸಲ್ ಮಾಡಿ ಇವಾಗ ಫಿಕ್ಸ್ ರೇಟ್ ಬಟ್ ಏನಂದರೆ ಕ್ವಾಂಟಿಟಿ ಜಾಸ್ತಿ, ಯಾರು ಜಾಸ್ತಿ ಶಾಪಿಂಗ್ ಮಾಡ್ತಾ ಇರೋದು. ರೇಟ್ ನನ್ನ ಹತ್ರ ಇವಾಗ 300 ರೂಪಾಯಿ ಉಳಿದಿದೆ. ಬಾಕ್ಸ್ ಮತ್ತು ಕ್ಲಿಪ್ ತೊಗೊಂಡಿದ್ದೀನಿ. ಎಲ್ಲ ಒಂದೇ ಸೈಜಾ? ಆಗಲಿಲ್ಲ ಅಂದರೆ ಒಂದಾಯ್ತು. ಎಷ್ಟಿದೆ ನೋಡೋಣ ಗೈಸ್. ಫೈನಲಿ ಕರೆಕ್ಟ್ ಮಾಡಿದ್ದೀನಿ. ಯಾಕೆ ಹೋಗೋಣ? 100 ರೂಪಾಯಿ ಉಳಿದಿದೆ. 109. ನಿಂದು? ನಂದು 140 ಇದೆ. 109 ಅಲ್ಲ 130 ಇದೆ ನಂದು. 130 ಏನಾದರೂ ಪರ್ಚೇಸ್ ಮಾಡಬೇಕು. ಏನು ಮಾಡೋದು? ನನಗೆ ತಿಂದ್ಮೇಲೆ ಸ್ವಲ್ಪ ಐಡಿಯಾ ಬಂತು. ಅದಕ್ಕೆ ತಿಂದ್ಮೇಲೆ ಸ್ವಲ್ಪ ಐಡಿಯಾ ಬಂತು. ಬಾ, ನಾನು ಕೊಟ್ಬಿಡ್ತೀನಿ. ಎಷ್ಟು? ಗೈಸ್ ಇದೊಂದು ತೊಗೊಳ್ತೀನಿ ನಾನು. ಆ್ಯಂಕ್ಲೆಟ್ 50 ರೂಪಾಯಿನಾ? ಒಂದು 5 ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ. ಪಿಲ್ಲೋ ಕವರ್ಸ್ ಪೂಜಾ ತಗೊಳ್ತಿದ್ದಾಳೆ. 100 ರೂಪಾಯಿಗೆ 4. ಈ ಕಲರೇ ಚೆನ್ನಾಗಿದೆ ಕಣೆ. ಯಾವ ಕಲರ್ ಇದೆ? ಗ್ರೀನ್ ಒಂದು, ಬ್ಲೂ ಒಂದು ತಗೋ. ಬ್ಲೂ ಒಂದು, ಈ ಬ್ಲೂ ಒಂದು, ಗ್ರೀನ್ ಒಂದು ತಗೋ. ಇದೊಂದು ಪೇರಾ? ಈ ಪೇರ್ ಬಿಟ್ಟು ಬೇರೆ ಕಲರ್ ಎಕ್ಸ್ಚೇಂಜ್ ಮಾಡಲ್ಲ? ಅದು ಕೊಡಿ, ಎಕ್ಸ್ಚೇಂಜ್ ಮಾಡಿ. ಇದು ಬೇಡ, ಬ್ಲೂ ಗ್ರೀನ್ ಕೊಡಿ. ಅದಿರಲಿ. 100 ರೂಪಾಯಿಗೆ 4 ವರ್ತಿದೆ. ಪಿಲ್ಲೋ ಕವರ್ಸ್ 100 ರೂಪಾಯಿ ಕೊಡಿ. ಖರ್ಚಾಯ್ತಾ? ಇನ್ನು 30 ರೂಪಾಯಿ ಉಳ್ಕೊಂಡಿದೆ. ಪೂಜಾರ ಹತ್ರ 50 ರೂಪಾಯಿ ದುಡ್ಡು ಉಳಿದಿದೆ. 50 ರೂಪಾಯಿ ತಾನೇ? 40 ರುಪೀಸ್ ಉಳಿದಿದೆ. 40 ಅಲ್ಲ 30 ರುಪೀಸಲ್ಲಿ ಜ್ಯೂಸ್ ಕೊಡಿಸ್ತಾಳಂತೆ. ಅಲ್ಲಿಗೆ 500 ರೂಪಾಯಿ ಖಾಲಿ. ಬಟ್ ನಂದು 59 ರೂಪಾಯಿ ದುಡ್ಡಿದೆ. ಅದನ್ನ ಏನು ಮಾಡ್ತೀನಿ? 59 ರೂಪಾಯಿಲಿ ಅಂದವೇ ಹೋಗ್ತಾ ನೋಡೋಣ. ಮನೆಗೆ ಏನಾದರೂ ಕಾರಣ ಅಲ್ಲಿ ನೋಡು ಏನಿದೆ. ರುಪೀಸ್ 1 ರೂಪಾಯಿ 1 ರೂಪಾಯಿ 1 ಪೀಸ್ ಅಂತ. ನಿಂಬೆಹಣ್ಣು ತಗೊಂಡ್ಬಿಡೋಣ. ನಿಂಬೆಹಣ್ಣು ತಗೊಂಡ್ಬಿಡೋಣ. 1 ರೂಪಾಯಿ 1 ಪಾತ್ರೆಗಳು ಬೇಕಾ ನೋಡು? 10 ರೂಪಾಯಿ ಅಂತ ಹಾಕಿದ್ದಾರೆ. 100 ರೂಪಾಯಿ ಕಡೆ, 10 ರೂಪಾಯಿ ಅಲ್ಲ. 10 ರೂಪಾಯಿ ಥರ ಕಾಣಿಸ್ತು ನನಗೆ. ಬಟ್ ಭಯಂಕರ ಬಿಸಿಲಿದೆ. ಬಿಸಿಲಿನ ಚಳಿ ಅಂತ
ಮನೆ ಒಳಗಡೆ ಇದ್ರೆ ಏನು ಗೊತ್ತಾಗಲ್ಲ, ಆಚೆ ಬಂದ್ರೆ ಗೊತ್ತಾಗೋದು. ನಮ್ಮದು ಬೆಂಗಳೂರಲ್ಲಿ 2 ಥರ ವೆದರ್ ಇದೆ. ಏನು ಗೊತ್ತಾ, ಗೊತ್ತಾ ನೀನು ಜಾಸ್ತಿ ಐಟಮ್ಸ್ ತಗೊಂಡೆ ಅನ್ನಿಸ್ತು. ನಾನೆಲ್ಲ ಕಡಿಮೆ ತಗೊಂಡಿದ್ದೀನಿ ಅಂತ ಅನ್ನಿಸ್ತಿದೆ ತಾನೇ. ಸಂದಿಲೆಲ್ಲ ಬರೋ ಥರ ನಾನೇನೋ ಈ ಸ್ಪೇಸಲ್ಲಿ ಬಂದ್ಬಿಟ್ಟೆ. ಬಾ ಸೈಡ್ ಮಾಡ್ಕೊಂಬಾ. ಬಂದಲ್ಲ ಮತ್ತೆ ಇಷ್ಟೇ ಜಾಗದಲ್ಲಿ. ಓ ಶಿಟ್, ನೀನು ಇಷ್ಟಕ್ಕೆ ತಿರುಗಿದ್ದ ಚಿಕ್ಕಪೇಟೆಗೆ ಬಂದು? ನಾ 3 ಟೈಮ್ಸ್ ತಿರುಗಿದೆ. ಅದೇ ನಮ್ಮ ಅಮ್ಮನವರೆಲ್ಲ ಬಂದಿದ್ರಲ್ಲ. ಹಾಂ. ಸೊ ಗೈಸ್ ಈಗ ಸದ್ಯಕ್ಕೆ ಹೊರಡ್ತಿದ್ದೀವಿ. ಇನ್ನು ನನ್ನ ಹತ್ರ 50 ರೂಪಾಯಿ ಇದೆ, ಇವತ್ತ 30 ರೂಪಾಯಿ, 30 rupees. ಬಟ್ ಇಲ್ಲಿ ಮಾರ್ಕೆಟಿಗೆ ಬಂದಿದ್ದೀವಿ. ಎಲ್ಲಿ ಹೋಗಬೇಕು, ಯಾವ ದಾರಿಲಿ ಹೋಗಬೇಕು ಅಂತ ನನಗೂ ಗೊತ್ತಿಲ್ಲ, ಇವಳಿಗೂ ಗೊತ್ತಿಲ್ಲ. ಬಟ್ ಸುಮ್ಮನೆ ಹೋಗ್ತಾ ಇದ್ದೀವಿ. ಇದು ಅಲ್ಲಿಗೆ ಹೋದ್ಮೇಲೆ ಫ್ರೂಟ್ಸ್ ಏನು ತೊಗೊಳ್ತೀಯಾ? ಫ್ರೂಟ್ಸ್ ಬೇಡ, ನಮ್ಮಲ್ಲಿ ಯಾರೂ ಹಣ್ಣು ತಿನ್ನಲ್ಲ. ಸೊ ಹಾಂ, ಸದ್ಯಕ್ಕೆ ಇವಾಗ ಇಲ್ಲೇನು ಅಂದರೆ ಶಾಪಿಂಗ್ ಮಾಡಲ್ಲ. ಮಾಡಿದ್ರೆ ಯಶವಂತಪುರದಲ್ಲಿ ಮಾಡ್ತೀವಿ, ಉಳಿದಿರೋ ದುಡ್ಡಲ್ಲಿ. ಅದೇ ಮೆಟ್ರೋಗೆ ಹೋಗಿ ಆಮೇಲೆ ಸಿಗ್ತೀನಿ. ಬಿಸಿಲಲ್ಲಿ ನೆಂದು ಅಲ್ಲ, ಬಿಸಿಲಲ್ಲಿ ನೆಂದು ಎಂತ ಏನಂತಾರೆ, ಬಿಸಿಲಲ್ಲಿ ಬೆಂದು ಬಿಸಿಲಲ್ಲಿ ಬೆಂದು ತಣ್ಣಗಾಗ್ತಿದೆ. ಫೀಲಿಂಗ್ ಗುಡ್. ಟೈಮ್ 3 ಗಂಟೆ ಆಯಿತು. ಹಸುವಾಗ್ತಿದೆ, ಊಟ ಮಾಡಿಲ್ಲ. ಅಪ್ಪು ನೋಡಿ ಗೈಸ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಏನು ಫೀಲ್ ಆಗುತ್ತೆ ನಿಮಗೆ ಪುನೀತಿನ ನೋಡಿದಾಗೆಲ್ಲ? ಹಾಂ, ಬೇಜಾರಾಗುತ್ತೆ. ಯಶವಂತಪುರಕ್ಕೆ ಬಂದ್ವಿ. ಇಲ್ಲಿಂದ ಮನೆಗೆ ಹೋಗಬೇಕು. ಸೊ ನಾವು ಮನೆಗೆ ನಡ್ಕೊಂಡು ಹೋಗೋದು, ಆಟೋದಲ್ಲಿ ಹೋಗೋದು, ಇಲ್ಲೂ ಡಿಸೈಡ್ ಮಾಡಿಲ್ಲ. ಅಲ್ಲಿಗೆ ಹೋದ್ಮೇಲೆ ನೋಡ್ತೀನಿ. ಸೊ ಗೈಸ್ ಫೈನಲಿ ಮನೆಗೆ ಬಂದ್ವಿ. ಆ್ಯಂಡ್ ಒಂಥರ ಹೆಕ್ಟಿಕ್ ಡೇ ಇವತ್ತು. ಸುತ್ತಾಡಿ ಒಂದೇ ರೋಡಲ್ಲೇ 3-4 ಕಡೆ ಓಡಾಡಿದ್ದೀವಿ. ಸೊ ಫೈನಲಿ 500 ಏನೇನು ತಗೊಂಡಿದ್ದೀವಿ ಅಂತ ಇವಾಗ ಒಂದು ರ್ಯಾಂಡಮಾಗಿ ತೋರಿಸಿದ್ದೀನಿ. ಸೊ ಗೈಸ್ ನಾನು ಫಸ್ಟ್ ತೊಗೊಂಡಿದ್ದು ಈ ವಾಟರ್ ಬಾಟಲು. ಆ್ಯಕ್ಚುಲಿ ಇದು ವರ್ತ್ ಅಂತ ಅನ್ನಿಸ್ತು, 50 ರೂಪಾಯಿ. ಬಟ್ ನಾನು 45 ರೂಪೀಸ್ಗೆ ತಗೊಂಡೆ ಇದನ್ನು. ಇದೊಂದು ಸ್ಟಿಕ್ಕರ್ ಬಾಕ್ಸು. ಸೊ ಇದು 10 ರೂಪೀಸ್ ಹೇಳಿದ್ರು, ಬಟ್ ಬಾರ್ಗೇನ್ ಮಾಡಿ 1 ರೂಪಾಯಿ ಕಡಿಮೆ ಮಾಡಿ 9 ರೂಪೀಸ್ ತೊಗೊಂಡಿದ್ದೀನಿ. ಅದು 2 ಅನಿಸುತ್ತೆ ನಾವು ತಗೊಂಡಿರೋದು. ಇನ್ನು ಅದಾದಮೇಲೆ ನಾವು ಬಾರ್ಗೇನ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇದೊಂದು ಪ್ಯಾಂಟು 150 ಮನೆಗೆ ಅಂತ ಇದೆರಡು ತಗೊಂಡೆ. ಸೊ ಕ್ಯೂಟ್ ಅನ್ನಿಸ್ತು. ಇದಕ್ಕೆ 100 ರೂಪಾಯಿ ಬರ್ತಿದೆ ಇದು. ಎಸ್, ಒಂದು ಕ್ಲಿಪ್ ತಗೊಂಡೆ, ಹೆಂಗೆ ಒಂದು ಆ್ಯಂಕ್ಲೆಟ್ ಅಂದರೆ ನಂಗೆ ತುಂಬ ಇಷ್ಟ. ಆಮೇಲೆ ಒಂದು ಸೋಪ್ ಬಾಕ್ಸ್. ಅಷ್ಟೇನಾ? ಅಷ್ಟೇ. ನಾನು ಇಷ್ಟ ತಗೊಂಡಿದ್ದ ಅಷ್ಟೇ. 1 2 3 4 5 6. ಆಮೇಲೆ ಇನ್ನೊಂದು 60 ರೂಪಾಯಿ ವಾಟರ್ ಮೆಲನ್ ತಿಂದಿದ್ದೀವಿ ಇಬ್ಬರು. ಅದು 500 ರೂಪಾಯಿಗೆ ಇನ್ಕ್ಲೂಡ್ ಆಗುತ್ತೆ. ಸೊ ಅದೇ 50 ರೂಪೀಸ್ ಉಳಿದಿತ್ತು. ಬಟ್ ಆನ್ ದ ವೇ ಬರ್ತಾನೆ ಅದನ್ನು ಶಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಆಟೋದಲ್ಲೇ ಬಂದುಬಿಟ್ವಿ ಮನೆಗೆ. ಸೊ ಏನೂ ತೊಗೊಳಕ್ಕಾಗಿಲ್ಲ. ಇವಾಗ ಪೂಜೆ ಏನೇನು ತೊಗೊಂಡ್ಲು ಅಂತ ಅವಳು ಹೇಳ್ತಾಳೆ. ಅಯ್ಯೋ, ಇಡೀ ವ್ಲಾಗಲ್ಲಿ ಒಂದು ಮಾತು ಹೇಳಿಲ್ಲ. ಅವಳು ತಗೊಬೇಕಾದ್ರೂ ನಾನೇ ಬಾರ್ಗೇನ್ ಮಾಡಬೇಕು, ನಾನು ತಗೋಬೇಕಾದ್ರೂ ನಾನೇ ಬಾರ್ಗೇನ್ ಮಾಡಬೇಕು. ಫಸ್ಟ್ ತೊಗೊಂಡಿದ್ದಲ್ಲ ಸ್ಟಿಕ್ಕರ್ ತಾನೆ? ಹಾಂ, ಸ್ಟಿಕ್ಕರ್ 20 rupees. ಅವ್ರಿಗೆ ಹೇಳೋ, ನಂಗಲ್ಲ. ನೈಲ್ ಪಾಲಿಶ್ 50, ಐಬ್ರೋ ಪೆನ್ಸಿಲ್ 50. ಟೋಟಲ್ ಆಗಿ 120 ಆಗಿದೆ. 20 ರೂಪೀಸ್ ಡಿಸ್ಕೌಂಟು, 100 ರೂಪೀಸ್ ಕೊಟ್ಟು. ಆ್ಯಂಡ್ ಇದು ಟಾಪ್, ಒಂದು ಶಾರ್ಟ್ ಕುರ್ತಾ 250. ಅದು ಡಿಸ್ಕೌಂಟ್ ಏನು ಕೊಡಲಿಲ್ಲ. ಡಿಸ್ಕೌಂಟ್ ಇಲ್ಲ, 250 ಕೊಟ್ಟರು. ಆಮೇಲೆ ಸೋಪ್ ರಬಿ 20 ರೂಪೀಸ್. ಇದೊಂದು ಆಗಿದೆ ನನಗೆ. ಇದೊಂದು ಇವಳು ತಗೊಂಡಿದ್ದು ಬೆಸ್ಟು ಆ್ಯಂಡ್ ವರ್ತು ಅಂತ ಅನಿಸಿದ್ದು. ಇದು 100 ರೂಪೀಸ್ಗೆ 4 4 ಪೀಸ್. ಪಿಲ್ಲೋ ಕವರ್ಸು. ಬಟ್ ಇದು ವರ್ತ್ ಅನಿಸು 100 ರೂಪೀಗೆ 4. ನಾವು ಏನೇನು ಐಟಮ್ಸ್ ಮಾಡಿದ್ದೀವಿ, ಕ್ವಾಂಟಿಟಿ, ಆಮೇಲೆ ದುಡ್ಡು ಯಾರು ಜಾಸ್ತಿ ಖರ್ಚು ಮಾಡಿದ್ದಾರೆ ಅಂತ ನೋಡೋಕೋದ್ರೆ ವಿನ್ನರ್ ಯಾರು ಅಲ್ಲ, ಪೂಜಾ. ಸೊ ಇವಳೇ ಜಾಸ್ತಿ ಐಟಮ್ಸ್ ತಗೊಂಡಿರೋದು 100%. ಸೊ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಆ್ಯಂಡ್ ಯಾಕೆ ಬಾರ್ಗಿನ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ, ಚಿಕ್ಕಪೇಟೆಯಲ್ಲಿ ಸ್ಟ್ರೀಟ್ ಶಾಪಿಂಗ್ ಅಂತ ಹೋಲ್ಸೇಲ್ ಆಗಿ ನಾವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಮಾತ್ರ ಚಿಕ್ಕಪೇಟೆಗೆ ಹೋಗಬೇಕು. ಸೊ ಅದರ್ವೈಸ್ ನಾವು ಒಂದೊಂದು ಏನಾದರೂ ಐಟಮ್ಸ್ ತೊಗೊಳ್ತೀವಿ ಅಂದರೆ ಚಿಕ್ಕಪೇಟೆಗೆ ಹೋಗಬಾರ್ದು. ಸೊ ಅದೊಂದು ನಮಗೆ ಇವತ್ತು ಗೊತ್ತಾಯಿತು. ಆ್ಯಂಡ್ ಅದೇ ಹೋಲ್ಸೇಲ್ ಆಗಿ ನಾವೇನಾದರೂ ತೊಗೊಬೇಕು ಅಂದರೆ ಮಾತ್ರ ಚಿಕ್ಕಪೇಟೆ. ಅದಕ್ಕೆ ಅಲ್ಲೆಲ್ಲ ಫಿಕ್ಸ್ಡ್ ರೇಟ್ ಆಗಿರುತ್ತೆ. ಅದಕ್ಕೋಸ್ಕರ ಬಾರ್ಗಿನ್ ಮಾಡೋಕ್ಕಾಗಿಲ್ಲ. ಬಟ್ ಆದರೂ ಒಬ್ರೊಬ್ಬರು ಬಾರ್ಗಿನ್ ಮಾಡಿ ಕೊಟ್ಟರು. ಏನು ಹೇಳ್ತೀಯ, ಹೆಂಗಿತ್ತು ಇವತ್ತಿನ ದಿನ? ಚೆನ್ನಾಗಿತ್ತು. ಯಾವತ್ತಾದ್ರೂ ಸುತ್ತಾಡಿದ್ಯಾ ಈ ಥರ? ಈ ಥರ ಬಟ್ ಇಷ್ಟು ಟೈಮ್ 4-5 ಟೈಮ್ಸ್ ಅಂತ ಇದಕ್ಕೆ ಹೋಗಿ ಒಂದೇ ರೋಡಲ್ಲೇ 4 ಸಲ ಓಡಾಡಿದ್ದೀವಿ. ಬಟ್ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಏನು ಅಂದರೆ ಅದೇ ಹೋಲ್ಸೇಲಿಗೆ ಬೆಸ್ಟ್ ಚಿಕ್ಕಪೇಟೆ ಶಾಪಿಂಗಿಗೆ, ಅದರ್ವೈಸ್ ನಾಟ್.
ಸೊ ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾ ಏನು ಹೇಳಿ ಸಾಕು.